ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇದನ್ನ ಯಾಕೆ ಈಗ ಬ್ಯಾಗ್ ತೆಗೆದು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ನಾವೀಗ ಊರಿಗೆ ಹೊರಟಿದ್ದೀವಿ. ಹಂಗಾಗಿ ಎಲ್ಲ ಫುಲ್ ಲಗೇಜ್ ಪ್ಯಾಕ್ ಮಾಡಬೇಕು. ಯಾಕೆ ಅಂದರೆ ನಮ್ಮ ದೀಪಂದು ಮದುವೆ ಇದೆ. ಹಂಗಾಗಿ ನಾನು, ನನ್ನ ಮಗಳು, ನಮ್ಮ ಮನೆಯವರು ಮೂವರು ಒಟ್ಟಿಗೆ ಹೊರಡ್ತಾ ಇದ್ದೀವಿ. ನಂದೆಲ್ಲ ಏನೇನು ಬಟ್ಟೆಗಳು ಬೇಕು ಅಂತ ಎಲ್ಲನೂ ಸೈಡಿಗೆ ಇಟ್ಟಿದ್ದೀನಿ. ಈಗ ಜಸ್ಟ್ ಪ್ಯಾಕ್ ಒಂದು ಮಾಡಬೇಕು. ನನ್ನ ಮಗಳದು, ನಮ್ಮ ಮನೆಯವ್ರದ್ದು ಅವ್ರು ಬಂದ ಮೇಲೇ ಪ್ಯಾಕ್ ಮಾಡ್ಕೊತಾರೆ. ಅವ್ರದ್ದು ಕೂಡ ಸೈಡಿಗೆ ಇಟ್ಟಿದ್ದಾರೆ. ಅವ್ರಿಗೆ ಯಾವ್ದು ಬೇಕು ಅಂತ ಅವರು ಸಾಯಂಕಾಲ ಪ್ಯಾಕ್ ಮಾಡ್ಕೊತಾರೆ. ಈಗ ನಂದು ಪ್ಯಾಕ್ ಮಾಡ್ತೀನಿ ಬನ್ನಿ. ಮದುವೆ ಪ್ಯಾಕಿಂಗ್ ಅಂದರೆ ತುಂಬಾ ಇರುತ್ತೆ ಲಗೇಜು. ಇದರಲ್ಲಿ ಫುಲ್ ಸೀರೆಗಳು ಇಡ್ಬೇಕಂತ ಮಾಡಿದ್ದೀನಿ. ಹಾಗೆ ಇನ್ನೊಂದು ಬ್ಯಾಗ್ ಕೂಡ ಎತ್ತಿಟ್ಟಿದ್ದೀನಿ, ಅದರಲ್ಲೆಲ್ಲ ಡ್ರೆಸ್ಸಸ್ ಇಡ್ತೀನಿ. ಬನ್ನಿ ಫ್ರೆಂಡ್ಸ್, ಬೇಗ ಬೇಗ ಪ್ಯಾಕ್ ಮಾಡ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಬಟ್ಟೆಗಳನ್ನು ಇಲ್ಲಿ ಹಾಕಿದ್ದೀನಿ, ಫುಲ್ಲು ನೋಡ್ಬೋದು, ತೋರಿಸ್ತೀನಿ ಅಂತೀರಿ. ಇದನ್ನೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿ ಇಡ್ಬೇಕು ನಾನು. ಇಷ್ಟು ಬಟ್ಟೆ, ಇದೆಲ್ಲ ಸೀರೆ, ಒಂದು ಸ್ವಲ್ಪ ಡ್ರೆಸ್ ಇದೆ. ಇದೆಲ್ಲ ಫುಲ್ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಇಡಬೇಕು. ಬನ್ನಿ ಬೇಗ ಬೇಗ ಪ್ಯಾಕ್ ಮಾಡೋಣ. ಫ್ರೆಂಡ್ಸ್, ಒಂದು ಸೈಡು ಸೀರೆಗಳು ಇಡ್ತೀನಿ, ಒಂದು ಸೈಡು ಡ್ರೆಸ್ಗಳು ಇಡ್ತೀನಿ. ಆಗುತ್ತಾ ಇಲ್ಲ ಗೊತ್ತಿಲ್ಲ ಇದರಲ್ಲಿ. ಬನ್ನಿ, ಇದನ್ನೆಲ್ಲ ಇದರಲ್ಲೇನೆ ಬ್ಲೌಸ್ ಅದೆಲ್ಲ ಜೋಡಿಸಿ ಸೆಟ್ ಮಾಡಿ ಇಡ್ತಾ ಇದ್ದೀನಿ. ರೇಷ್ಮೆ ಸೀರೆ ಒಂದು ಸೈಡ್ ಇಡ್ತಾ ಇದ್ದೀನಿ, ನಾರ್ಮಲ್ ಸೀರೆ ಒಂದು ಸೈಡ್ ಇಟ್ಕೊತಾ ಇದ್ದೀನಿ. ಫಸ್ಟು ಫ್ರೆಂಡ್ಸ್, ಈಗ ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ನಂದೊಂದೇ ಪ್ಯಾಕ್ ಮಾಡಿ ಇಡ್ತೀನಿ. ನನ್ನ ಮಗಳದು, ನಮ್ಮ ಮನೆಯವ್ರದ್ದೆಲ್ಲ ಅವ್ರು ಬಂದ ಮೇಲೆ ಪ್ಯಾಕ್ ಮಾಡ್ತಾರೆ. ನಮ್ಮೂರಲ್ಲಿ ಜಾತ್ರೆ ಕೂಡ ಇದೆ. ಹಂಗಾಗಿ ನಾನು ಜಾತ್ರೆಗೂ ಸೀರೆ ಬೇಕು, ಹಾಗೆ ಮದುವೆಗೂ ಕೂಡ ಸೀರೆ ಬೇಕು. ಹಾಗಾಗಿ ಒಂದು ಸ್ವಲ್ಪ ಸೀರೆಗಳು ಜಾಸ್ತಿ ತೊಗೊಂಡಿದ್ದೀನಿ. ಬನ್ನಿ ಬೇಗ ಬೇಗ ಪ್ಯಾಕ್ ಮಾಡೋಣ. ರೇಷ್ಮೆ ಸೀರೆ ಒಂದು ಸೈಡ್ ಇಡ್ತೀನಿ, ಫ್ಯಾನ್ಸಿ ಸೀರೆ ಒಂದು ಸೈಡ್ ಇಟ್ಕೊತೀನಿ. ಆದರೆ ಡ್ರೆಸ್ಸು ಇದರಲ್ಲೇ ಇಡ್ತೀನಿ. ಆಗಿಲ್ಲ ಅಂದರೆ ಇನ್ನೊಂದು ಬ್ಯಾಗ್ ಕೂಡ ಎತ್ತಿಟ್ಟಿದ್ದೀನಿ, ಅದರಲ್ಲಿ ಕೂಡ ಒಂದು ಸ್ವಲ್ಪ ಇಡಬೇಕು. ಲಗೇಜು ತೊಗೊಂಡೋಗೋದೇ ಒಂದು ಸ್ವಲ್ಪ ಕಷ್ಟ, ಯಾಕಂದರೆ ತುಂಬಾ ಲಗೇಜ್ ಆಗುತ್ತೆ. ನಂದು ಒಂದು 2 ಲಗೇಜು, ಹಾಗೆ ನನ್ನ ಮಗಳದ್ದು 2, ನಮ್ಮ ಮನೆಯವ್ರದ್ದು ಮೋಸ್ಟ್ಲಿ ಒಂದಾಗುತ್ತೋ ಏನೋ ಗೊತ್ತಿಲ್ಲ. ಈಗ ಫಸ್ಟ್ ಜಾತ್ರೆ ಬರುತ್ತೆ, ಆಮೇಲೆ ಮದುವೆ ಆಗುತ್ತೆ. ಹಂಗಾಗಿ ಜಾತ್ರೆಗೆ ಏನು ಉಟ್ಕೊತೀವಿ ಅದನ್ನ ಫಸ್ಟ್ ಮೇಲೆ ಇಡ್ತೀನಿ. ಮದುವೆದೆಲ್ಲ ಸ್ಟೆಪ್ ಬೈ ಸ್ಟೆಪ್, ಒಂದೊಂದು ಡೈಲಿ ಒಂದೊಂದು ಫಂಕ್ಷನ್ ಇರುತ್ತೆ, 5 ದಿನದಿಂದ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಸ್ಟೆಪ್ ಬೈ ಸ್ಟೆಪ್ ಇಟ್ಬಿಡ್ತೀನಿ ಸೀರೆ, ಜಾಸ್ತಿ ಕಿತ್ತೇನಿರಲ್ಲ.
ಹರಣಿ ಪ್ಯಾಕಿಂಗ್ ಆಯ್ತಮ್ಮ? ಎಲ್ಲ ಮುಗೀತಾ? ಇನ್ನು ಆಯ್ತಾ? ಆಯ್ತೆಲ್ಲ ಎಲ್ಲ ಆಯ್ತಾ? ಮತ್ತೇನು ಇಟ್ಕೋಬೇಕು ಬ್ಯಾಲೆನ್ಸ್? ಅದು ಚೆನ್ನಾಗಿ ನೆನಪಾದರೆ ಮಿಕ್ಕಿ ತಿಳ್ಕೊಬೇಕು. ಇನ್ನು ಸ್ವಲ್ಪ ಇದೇನಂದರೆ ಬ್ರಷು, ಟವಲ್ಲು, ಸೋಪು. ಅಷ್ಟೇ. ಒಂದ್ಲೇಪ್ಪ ಇಷ್ಟು ಉದ್ದ ಇತ್ತು ನೋಡಲ್ಲ ಅದು. ಅಂತಲ್ಲೆಲ್ಲ ನೋಡಿದಾಗ ಇಷ್ಟು ಸಣ್ಣದ್ ಕಾಣಿಸ್ತಾವ. ಇಷ್ಟು ಉದ್ದ ಅಲ್ಲ ಪುಟ್ಟ ಇದು ಎಲ್ರಿಗೈದು ರೀ, ಅದ್ರದ್ದಲ್ಲ ಇದು. ಡ್ಯಾಡಿ ಹಿಂದೆ ಅವರು ಇದು ಮಾತಾಡಕ್ ಬರುತ್ತೆ ನೋಡಿ ಗಾಡಿಗಳು. ರೋಡ್ ಖಾಲಿ ಇರ್ತಂತ ನೈಟ್ ಟೈಮ್ ಓಡಿಸ್ತಾರೆ. ಹಿಂದೆಯಿಂದ ಯಾರು ಅಡ್ಡ ಸ್ಪೀಡಾಗಿ ಬಂದು ಅದಕ್ಕಿಂತ ಅಡ್ಡ ಹಾಕೋದು, ಅದ್ರ ಕೆಳಗೆ ಹೋಗೋದು ಮಾಡ್ತಾರೆ ಅಂತೇಳಿ ಅದಕ್ಕೆ ಹಿಂದೆಗಡೆನೆ ಒಂದು ವ್ಯಾನ್ ಹೋಗ್ತಾ ಇದೆ. ಅಡ್ಡ ಅವನು ಯಾರು ದಾಟಿ ಮುಂದಕ್ಕೆ ಹೋಗಲ್ಲ. ದೇವದುರ್ಗಕ್ಕೆ ನಾವು ನಿನ್ನೆ ನೈಟು 1:30 ಬಿಟ್ವಿ. ಅವಾಗೇನು ವಿಡಿಯೋ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಕತ್ಲು ಫೇಸ್ ಏನು ಬರಲ್ಲ. ಹಾಗಾಗಿ ಈಗ ಬೆಳಗ್ಗೆ ತಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ ಬಂದು ಈಗ 9:30 ಆಗಿದೆ. ನಾವು ರಾತ್ರಿ 1:30 ಬಿಟ್ಟಿದ್ವಿ. ಎಷ್ಟು ಅವರ್ ರೀ ಅಲ್ಲಿಂದ ಇಲ್ಲಿಗೆ? 10 ಅವರ್ಸ್ ಅಲ್ಲ. ಬೆಂಗಳೂರು ಟು ನಮ್ಮೂರು ದೇವದುರ್ಗಕ್ಕೆ 10 ಅವರ್ ಆಗುತ್ತೆ. ಬಸ್ಸಿಗೆ ಬಂದರೆ 12 ಅವರ್ ಕರೆಕ್ಟು. ಕಾರ್ ತೊಗೊಂಡು ಬಂದಿದ್ದೀವಿ. 10 ಅವರು. ಎಲ್ಲಿ ಜಾಸ್ತಿ ನಿಲ್ಲಿಸಿಲ್ಲ ನಾವು, ಬ್ರೇಕ್ಫಾಸ್ಟಿಗೆ ಅಷ್ಟೇ ನಿಲ್ಲಿಸಿದ್ವಿ ಒಂದು ಕಡೆ. ಎಲ್ಲಿ ಜಾಸ್ತಿ ಸ್ಟಾಪ್ ಕೊಟ್ಟಿಲ್ಲ. ಹಂಗಾಗಿ 10 ಅವರಲ್ಲಿ ಹೋಗಿ ನಮ್ಮೂರಿಗೆ ರೀಚ್ ಆಗ್ತೀವಿ. ಇನ್ನು 2 ಅವರ್ಸ್ ಅಷ್ಟೇ ಇರೋದು. ನನ್ನ ಮಗಳು ಮಲಗಿದ್ಲು. ಬರುವಾಗನೇ ಮನೆಯಿಂದ ಒಂದು ಬೆಡ್ಶೀಟ್ ತೊಗೊಂಡ್ಬಂದಿದ್ದು. ಆರಾಮಾಗಿ ಅವಳು ಮಲಗಿದ್ದಾಳೆ. ಇಲ್ಲಿ ನಮ್ಮ ಮನೆಯವರು ಡ್ರೈವ್ ಮಾಡ್ತಾ ಇದ್ದಾರೆ. ಹಾಯ್ ರೀ, ಹಾಯ್. ಫುಲ್ಲು ಟಯರ್ಡ್ ಆಗಿದ್ದೀರಲ್ಲ, ನಿದ್ದೆ ಬರ್ತಾ ಇದೆ. ನಾನು ಒಂದು 3 ಅವರ್ 4 ಅವರ್ ಮಲಗಿದೆ ರಾತ್ರಿ. ಫ್ರೆಂಡ್ಸ್, ನಾವಿಲ್ಲಿ ಒಂದು ಬ್ರೇಕ್ ತೊಗೊಂಡು ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ. ಮಂತ್ರಾಲಯ ದಾಟಿ ಈಗ ನಮ್ಮ ರಾಯಚೂರು ರೂಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇನ್ನೂ 1.5 ತಾಸು ನಮ್ಮೂರು ರೀಚ್ ಆಗೋಕ್ಕೆ. ರೋಡ್ ಸರಿ ಇದ್ದರೆ ಆರಾಮಾಗಿ 1.5 ತಾಸಲ್ಲಿ ರೀಚ್ ಆಗ್ತೀವಿ. ರೋಡ್ ಏನಾದರೂ ಸರಿ ಇಲ್ಲ ಅಂದರೆ ಮತ್ತೆ 2 ಅವರ್ ಆಗುತ್ತೆ. ನನಗೆ ಕಬ್ಬಿನ ಹಾಲು ಅಂದರೆ ತುಂಬಾ ಇಷ್ಟ. ನಾನು 2 ಗ್ಲಾಸ್ ಕಬ್ಬಿನ ಹಾಲು ಕುಡಿತೀನಿ. ಎಲ್ಲ ಜ್ಯೂಸ್ಗೆ ಕಂಪೇರ್ ಮಾಡಿದರೆ ಕಬ್ಬಿನ ಹಾಲು ತುಂಬ ಇಷ್ಟಪಡ್ತೀನಿ. ಕಬ್ಬಿನ ಹಾಲು ಹಾಗೆ ವಾಟರ್ ಮಿಲನು. ಇಲ್ಲಿ ಎನಿ ಟೈಮ್ ಕಬ್ಬಿನ ಹಾಲು ಜ್ಯೂಸು ಸಿಗುತ್ತೆ. ಇಲ್ಲಿ ಮಂತ್ರಾಲಯಕ್ಕೆ ಹೋಗೋ ರೂಟಲ್ಲಿ ನಾವು ಎನಿ ಟೈಮು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಜ್ಯೂಸು ಕುಡಿದು ಹಾಗೆ ಬಾಟ್ಲಲ್ಲಿ ತೊಗೊಂಡು ಹೋಗ್ಬಿಡ್ತೀವಿ ನಾವು. ನನಗೆ ಕಬ್ಬಿನ ಹಾಲು ಅಂದರೆ ತುಂಬಾ ಇಷ್ಟ. ಇಲ್ಲಿ ನಾನು ನಮ್ಮ ಮನೆಯವ್ರು ಕುಡಿದ್ವಿ. ನನ್ನ ಮಗಳು ಏನೂ ಬೇಡ ಅಂತ ಇದ್ದಾಳೆ. ನಾನು ಇಲ್ಲಿ ಇನ್ನೊಂದು ಗ್ಲಾಸ್ ತೊಗೊಂಡು ಕಬ್ಬಿನ ಜ್ಯೂಸ್ ಕುಡಿಬೇಕು. ಒಂದು ಸ್ವಲ್ಪ ಕುಡಿದು ಟೇಸ್ಟ್ ನೋಡಿದ್ಲು, ಬೇಡ ಅಂದವಳು. ನಾನೇ ಇನ್ನೊಂದು ಗ್ಲಾಸ್ ಕುಡಿದೆ. ನಾನು ಒಂದು 2-3 ಗ್ಲಾಸ್ ಕೊಟ್ಟರೆ ಕುಡಿತೀನಿ ಕಬ್ಬಿನ ಹಾಲು, ಅಷ್ಟೊಂದು ಇಷ್ಟ ನನಗೆ. ಈಗ ಜ್ಯೂಸ್ ಕುಡಿದು ಹೊರಡಬೇಕು. ಬನ್ನಿ ಹೊರಡೋಣ. ಫ್ರೆಂಡ್ಸ್, ಲಗೇಜ್ ಎಲ್ಲ ನಾವು ನಿನ್ನೆ ರಾತ್ರಿನೇ ಕಾರಲ್ಲೆಲ್ಲ ಫುಲ್ ಇಟ್ಟಿದ್ವಿ. ಒಂದು 4-5 ಅವರ್ ಮಲಗಿದ್ವಿ ಅಷ್ಟೇನೆ.
ಒಂದು 8-8:30 ಮಲಗಿದ್ವಿ. ಬೇಗನೆ ಮಲಗಿ 1 ಗಂಟೆಗೆ ಎದ್ದು ಬ್ರಷ್ ಮಾಡ್ಕೊಂಡು ಮುಖ ತೊಳೆದು ಹೊರಟ್ವಿ ನಾವು. ನೈಟ್ ಏನು ನಾನು ವಿಡಿಯೋ ಮಾಡ್ಕೊಳಕ್ ಹೋಗ್ಲಿಲ್ಲ, ಯಾಕಂದ್ರೆ ಫುಲ್ ಕತ್ಲು, ಫೇಸ್ ಏನು ಬರಲ್ಲ ಅಂತೇಳಿ ಈಗ ಬೆಳಿಗ್ಗೆ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಊರಿಗೆ ಹೋಗಿ ರೀಚ್ ಆಗಕ್ಕೆ ಇನ್ನೂ 2 ಅವರ್ ಬೇಕಾಗುತ್ತೆ. ಮತ್ತೆ ನಾನು ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಮ್ಮೂರಲ್ಲಿ ಉತ್ಸವ, ನಾಳೆ ಜಾತ್ರೆ ಇದೆ, ತೇರು. ಆಲ್ರೆಡಿ ಬೆಳಿಗ್ಗೆನೇ ಬಸವಣ್ಣ ಮೆರೆದೆಲ್ಲ ಮುಗ್ದೋಗಿದೆ. ಈಗ ಹೋಗಿ ನಾವು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಬನ್ನಿ ಫ್ರೆಂಡ್ಸ್, ಮತ್ತೆ ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಯಾರು ಎಲ್ಲಿ ಮಿಸ್ ಮಾಡ್ದೇನೆ ಈ ವಿಡಿಯೋ ನೋಡಿ. ನಮ್ಮ ಮರಣಿ ಅಂತ ಫುಲ್ಲು ನಿದ್ದೆ ಮಾಡ್ಲು, ಮಲ್ಲಿಗೆ ಎದ್ಲು. ನನಗುಂಡ ಟಯರ್ಡ್ ಆಗಿದೆಯಾ? ನನಗೂ ಕಾಲು ನೋವಲ್ಲ? ಮಲಗಿದೆಯಲ್ಲ ಚಿನ್ನಿ? ಯಾಕೆ ಕಾಲು ನೋವು ಬರ್ಬಾರ್ದ? ಕಾಲು ಅಲ್ಲ ಆರಾಮ್ ಮಕ್ಕಳು ಬಂದಲ್ಲಮ್ಮ. ಬನ್ನಿ ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಇವತ್ತು ನಮ್ಮೂರಲ್ಲಿ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವ ಇದೆ. ಇವತ್ತು ಉತ್ಸವ, ನಾಳೆ ತೇರಿದೆ. ಬೆಳಗ್ಗೆನೇ ನಂದಿ ಮೆರವಣಿಗೆ ಎಲ್ಲ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಇವತ್ತು ಎಷ್ಟೊಂದು ಪ್ರೋಗ್ರಾಮ್ ಇದಾವೆ ಅವೆಲ್ಲ ಮುಗ್ದಿದ್ದಾವೆ. ಯಾಕಂದ್ರೆ ನಾವು ಬರೋದು ಕೂಡ ತುಂಬಾ ಲೇಟ್ ಆಯಿತು. ಇವತ್ತು ತುಂಬಾ ಪ್ರೋಗ್ರಾಮ್ಗಳು ಇದ್ದವು. ಹಾಗೆ ಉಜ್ಜಯಿನಿ ಜಗದ್ಗುರುಗಳು ಕೂಡ ಬಂದಿದ್ದರು. ಎಲ್ಲ ಪ್ರೋಗ್ರಾಮ್ ಮಿಸ್ ಆಯ್ತು ಅಂತ ಹೇಳ್ಬೋದು. ಯಾಕಂದರೆ ಮಗಳದ್ದು ಕಾಲೇಜ್ ಇತ್ತು, ಹಂಗಾಗಿ ಮುಂಚೆನೇ ಬರೋಕ್ಕಾಗಲಿಲ್ಲ. ಜಾತ್ರೆ ಆದ 5 ದಿನಕ್ಕೆ ನಮ್ಮ ದೀಪಂದು ಮದುವೆ ಇದೆ, ಹಾಗಾಗಿ ನಾವು ಇವತ್ತು ಬಂದ್ವಿ. ನಾಳೆ ತೇರಿದೆ. ಇವತ್ತು ಉತ್ಸವ ಸಾಯಂಕಾಲ. ಬೆಳಗಿನ ಜಾವನೇ 1 ಗಂಟೆ 2 ಗಂಟೆ ಟೈಮಲ್ಲಿ ನಂದಿ ಮೆರವಣಿಗೆ ಆಗುತ್ತೆ. ಈಗ ಅದನ್ನೆಲ್ಲ ಪ್ರೋಗ್ರಾಮ್ ಮುಗಿದು ನಂದಿ ಕೂಡ ಜಾಗಕ್ಕೆ ನಿಂತಿದೆ. ಎಲ್ಲ ಪ್ರೋಗ್ರಾಮ್ ಮಿಸ್ ಆಯ್ತು ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಮನೆಗೆ ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಉಜ್ಜಯಿನಿ ಜಗದ್ಗುರುಗಳು ಕೂಡ ಬಂದು ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಈಗ ಹೊರಟಿದಾರಂತೆ, ಪೂಜೆ ಮಾಡ್ತಾರೆ. ನಾವು ಕೂಡ ಈಗ ಮನೆಗೆ ಬಂದ್ವಿ. ನೋಡ್ಬೋದು, ಅಮ್ಮ ಮನೆಯಲ್ಲಿ ಗೌರಮ್ಮನ ಕೂಡಿಸ್ತಾರೆ. ನಾಳೆ ತೇರಿನ ಟೈಮಲ್ಲಿ ತೇರಿನ ಜೊತೆ ಅಮ್ಮನವ್ರದ್ದು ಗೌರಮ್ಮನ ಕಳಿಸ್ತಾರೆ. ಯಾರಾದರೂ ಹರಕೆ ಹೊತ್ಕೊಂಡವರು ಕೂಡ ನಮ್ಮ ಮನೆಗೆ ತಂದು ಕೂಡಿಸಿ ಡೈಲಿ ಸಾಯಂಕಾಲ ಆರತಿ ತೊಗೊಂಬಂದು ಪದ ಆಡಿ ಆರತಿ ಮಾಡ್ಕೊಂಡು ಹೋಗ್ತಾರೆ. ಥರ ಚೆನ್ನಾಗಿರುತ್ತೆ. ಬಟ್ ಈ ಟೈಮಲ್ಲಿ ನಮ್ಮ ಮಗಳದ್ದು ಯಾವಾಗಲೂ ಎಕ್ಸಾಮ್ ಇರುತ್ತೆ. ಈಗ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಕರೆಕ್ಟು ಜಾತ್ರೆ ಟೈಮಲ್ಲೇ ಬಂದಿದ್ದೀವಿ ಫ್ರೆಂಡ್ಸ್. ಇದು ಬಂದು ಬೆಳಗ್ಗಿನ ಜಾವ ನಂದಿ ಮೆರವಣಿಗೆ ಆಯ್ತಲ್ಲ, ಆ ವಿಡಿಯೋ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ಜಾವ 1 ಗಂಟೆ 2 ಗಂಟೆಗೆ ಸ್ಟಾರ್ಟ್ ಆದರೆ ಮತ್ತೆ ಶಿಖರ ಮಠಕ್ಕೆ ಹೋಗಿ ಮುಟ್ಟೋಕ್ಕೆ ಒಂದು 8:30 9 ಗಂಟೆಗೆ ಹೋಗಿ ರೀಚ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ ವಿಡಿಯೋ ಕೂಡ ನಾನು ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಎಲ್ಲ ಫ್ರೆಶ್ ಅಪ್ ಆದ್ವಿ. ಈಗ ನಾವು ಜಗದ್ಗುರುಗಳು ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಈಗ ಭಕ್ತರು ಕರ್ಕೊಂಡು ಹೋಗ್ತಾರೆ. ಪಾದ ಪೂಜೆ ಎಲ್ಲ ಮಾಡ್ಸೋಕ್ಕೆ ಅವ್ರವ್ರ ಮನೆಗಳಿಗೆ ಹೋಗಿದಾರಂತೆ. ನಾವು ಅಲ್ಲಿ ಹೋಗಿ ಅವ್ರ ದರ್ಶನ ತೊಗೊಂಡು ಬರೋಣ. ಬನ್ನಿ, ಯಾರು ಎಲ್ಲಿ ಮಿಸ್ ಮಾಡ್ದೇ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡ್ಬೋದು, ಅಂತೂ ಇಂತೂ ಜಗದ್ಗುರುಗಳ ದರ್ಶನ ಆಯಿತು. ತುಂಬಾ ಖುಷಿ ಆಯಿತು. ಫ್ರೆಶ್ ಅಪ್ ಆಗಿ ಬೇಗ ಇಲ್ಲಿಗೆ ಬಂದ್ವಿ, ದರ್ಶನ ಮಾಡ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್. ಯಾರು ನಿಮ್ಮ ಮನೆಗಿಂತ ಮುಂಚೆ ಅವ್ರ ಮನೆಗೆ ಬಂದವರು ತಲೆಗೆ